ನಮಸ್ಕಾರ ಸ್ನೇಹಿತರೆ. ಕತೆ ಶುರು ಮಾಡೋಣ. ಸಣ್ಣ ಸಣ್ಣ ಕತೆಗಳು. ಇವತ್ತು ಸಣ್ಣ ಸಣ್ಣ ಕತೆ ಇದರಿಂದ 7 ಕತೆನ ಹೊಂದಿಕೆ ಮಿಕ್ಸ್ ಮಾಡಿಬಿಡ್ತೀನಿ. ಒಂದು ಕಾಡಿನಲ್ಲಿ ಒಂದು ಮನೆ ಇತ್ತು. ಆ ಮನೆಯಲ್ಲಿ ಅಜ್ಜಿ ಒಬ್ಬಳೇ ಇದ್ದದ್ದು. ಅಜ್ಜಿ 2 ಬೆಕ್ಕನ್ನು ಸಾಕಿದ್ಲು. ಒಂದು ಬಿಳಿ ಬೆಕ್ಕು, ಇನ್ನೊಂದು ಕರಿ ಬೆಕ್ಕು. ಅದರ ಹೆಸರುಗಳು ಬಿಳಿಯ ಮತ್ತು ಕರಿಯ ಹಂಗೆ ಇಟ್ಟಿದ್ಲು ಅಜ್ಜಿ. ಒಂದು ಸರಿ ಅಜ್ಜಿ ಮಲಗಿರ್ಬೇಕಾದ್ರೆ ಕಿಟಕಿ ಕಡೆಯಿಂದ ಮನೆ ಒಳಗಡೆ ಪ್ರವೇಶ ಮಾಡವೆ. ಪಾತ್ರೆಗಳೆಲ್ಲ ತೆಗೆದು ನೋಡ್ತಾವಲ್ಲ ಬೆಕ್ಕು. ಹಾಲು ಉಂಟು ಸೂಟು ಕುಡ್ಕೊಳ್ಳೋದು, ಏನೇನೋ ಮಾಡ್ತಾವಲ್ಲ ಚೇಷ್ಟೆಗಳು. ಆ ಥರ ಒಂದು ಪಾತ್ರೆನ ಮುಚ್ಚುಳೋ ತಗತ್ತೆ. ಆಗ ಅದರ ಕಣ್ಣಿಗೆ ಒಬ್ಬಟ್ಟು ಸಿಕ್ಕಿದೆ. ಒಂದೇ ಒಂದು ಒಬ್ಬಟ್ಟ ಬಿಳಿಯ ಕಚ್ಕೊಂಡು ಕಿಟಕಿ ಕಡೆ ಹೆಂಗೆ ಬಂದೋ ಹಂಗೆ ದಾಟ್ಬಿಟ್ಟ. ಸರಿ, ಕರಿಯ ಬಿಳಿ ಜೊತೆ ಫಾಲೋ ಮಾಡ್ಕೊಂಡು ಇವನು ಕಿಟಕಿ ಮುಖಾಂತರನೇ ಆಚೆಗೋದ. ಸರಿ, ಬಿಳಿಯ ಏನು ಮಾಡ್ದೆ, ಒಂದೇ ಒಬ್ಬಟ್ಟು ತಂದಿರೋದು. 7 ತಂದಿರು, ಇಬ್ಬರು ಅನ್ನೋ ತಿನ್ಬೋದಾಗಿತ್ತು. ಒಂದೇ ತಂದಿರೋದು. ಸರಿ, ಬಿಳಿಯ ಇಬ್ಬರು ಇದನ್ನೇ 50-50 ಮಾಡ್ಕೊಳ್ಳೋ ಅಂತೇಳಿ ಮುರಿದವನೇ. 65-35 ಆಗೋಯ್ತು. 65% 35% ಆಗೋಯ್ತು. ಸಮೋಗ ಮುರಿನಿಲ್ಲ. ಆಗ ಕರಿಯ ಹಿಂಗೆ ನೋಡ್ತಾವನೆ, ನನಗೆಲ್ಲಿ ಚಿಕ್ಕದು ಕೊಟ್ಬಿಟ್ಟನು ಅಂತ. ಆಗ ಬಿಳಿ ಬೆಕ್ಕು, ಬಿಳಿಯ ಅಂದರೆ ಬಿಳಿಯ, ನಾನು ದೊಡ್ಡ ತಗೋತೀನಿ, ನೀನೇ ಚಿಕ್ಕ ತಕ್ಕೋ ಅಂತ ಹೇಳ್ತಾನೆ. ಆಗ ಕರಿಯ, ಇಲ್ಲ ನನಗೆ ದೊಡ್ಡದು, ನಿನಗೆ ಚಿಕ್ಕದು. ಆಗ ಬಿಳಿಯ, ಇಲ್ಲ ನಾನು ತಂದಿರೋದು, ನಾನು ದೊಡ್ಡ ತಗೋತೀನಿ. ಇಲ್ಲ, ಅದಾಗಲ್ಲ ಕರಿಯ, ನಾನೇ ದೊಡ್ಡ ತಿನ್ನಬೇಕು, ನೀನು ಸಣ್ಣ ತಿನ್ನು. ಸರಿ, 2 ಕಚ್ಚಾಡ್ತಾವೆ. ಮರದ ಮೇಲೆ ಒಂದು ಮಂಗ ಕೂತಿತ್ತು. ಆ ಮಂಗ ಇವೆರಡು ಕಚ್ಚಾಡೋದು ನೋಡ್ಬಿಟ್ಟು, ಈಗ ಬಂದೆ, ನಿಮ್ಮಿಬ್ಬರನ್ನೇ ನಾನು ತೀರ್ಮಾನ ಮಾಡ್ತೀನಿ ಅಂದ್ಬಿಟ್ಟು ಹೇಳಿ, ಮಂಗ ಅಂದ್ರೆ ಕೋತಿ ಗೊತ್ತಲ್ಲ, ಕೋತಿ ಚೇಷ್ಟೆ ಮುಂಡೆದದು, ಹಂಗೆ ಹಾರ್ಕೊಂಡು ಬಂದ್ಬಿಡ್ತೋಗೆ ಬರ್ರ. ಎಲ್ಲಿಗೆ? ಕರಿಯ ಮತ್ತು ಬಿಳಿಯ ಇದ್ವಲ್ಲ, ಒಬ್ಬಿಟ್ಟಿಗೆ ಕಚ್ಚಾಡ್ತಾ ಇದ್ವಲ್ಲ, ನನಗೆ ದೊಡ್ಡದು ಅಂತ ಅಲ್ಲೂ ಬಂದು ಸೇರಿಕೊಂಡ. ನಿಮ್ಮಿಬ್ಬರನ್ನೇ ನಾನು ತೀರ್ಮಾನ ಮಾಡ್ತೀನಿ, ಏನಾಗಿದೆ ನಿಮ್ಮಿಬ್ಬರಿಗೆ ಅಂತ ಕೇಳ್ದ. ಒಂದೇ ಒಂದು ಒಬ್ಬರು ತಂದಿದ್ದು ಮುರಿದು 2 ಭಾಗ ಮಾಡ್ದು. ಅದರಲ್ಲಿ ಒಂದು ಸಣ್ಣದೊಂದು ದೊಡ್ಡದು ಬಂದಿದೆ. ದೊಡ್ಡದನ್ನು ನಾನು ತಗೋಬೇಕು ಅಂತ, ಈ ಕರಿಯ ನನಗೆ ಬೇಕು ದೊಡ್ಡದು ಅಂತ. ಹಂಗಾಗಲಾಗಿ ಇಬ್ಬರು ಫೈಟಿಂಗ್ ಆಡ್ತಾ ಇದ್ದೀವಿ ಅಂತಂದ. ಅದಕ್ಕೆ ಮಂಗ ಸಮಾಧಾನವಾಗಿ ಹೇಳ್ತು, ನಾನು ಇದನ್ನು ಸರಿ ಮಾಡಿಕೊಡ್ತೀನಿ 50-50ಗೆ, ಓಕೆನಾ? ಇಬ್ಬರು ಶಾಂತವಾಗಿರಿ ಅಂದ್ಬಿಟ್ಟು ಹೇಳಿ ಶಾಂತವಾಗಿರಿಸ್ಬಿಟ್ಟು ದೊಡ್ಡ ತಗೊಂಡು ತಿಂದ. ಆಗ 2 ಹಿಂಗೆ ತೋರಿಸ್ದ. ಮುರ್ಕ ತಿನ್ನೋದು ಚಿಕ್ಕದಾಯಿತು, ಹಂಗೆ ಹಿಡ್ಕೊಂಡಿರೋದು ದೊಡ್ಡದಾಯಿತು. ಸರಿ, ಏನು ಮಾಡ್ದ, ಹಂಗೆ ಹಿಡ್ಕೊಂಡಿದ್ದಲ್ಲ, ಇದು ದೊಡ್ಡದಾಗಿದೆ ಅಂತೇಳಿ ಇದನ್ನ ಅರ್ಧ ತಿಂದ. ಅದನ್ನು ಟ್ಯಾಲಿ ಮಾಡ್ದ. ಇದು ಚಿಕ್ಕದಾಯಿತು, ಇದು ದೊಡ್ಡದಾಯಿತು. ಪುನಃ ಏನು ಮಾಡ್ದ, ಇದ್ರಲ್ಲಿ ಹೊಸ ತಿನ್ಕತೆ ಏನ್ಬಿಟ್ಟು ಇದ್ರಲ್ಲಿ ಹೊಸ ತಿಂದ. ಪುನಃ ಇದು ಚಿಕ್ಕದಾಯಿತು, ಇದು ದೊಡ್ಡದಾಯಿತು. ಹಿಂಗೆ ಮಾಡಿ ಒಬ್ಬಟ್ಟ ಪೂರ್ತಿ ಮಂಗಲೇ ತಿನ್ಕತ್ತು. ಈ ಬೆಕ್ಕಳೆರಡು ನೋಡ್ತಾ ಕೂತವ ಮಂಗನ್ನ. ಒಬ್ಬಟ್ಟ ತಂದು ಕೊಟ್ಬಿಟ್ಟು ಒಬ್ಬಟ್ಟು ತಿನ್ನೋತ ಕೊಟ್ಟಾಗಾಯ್ತು ಮಂಗನಿಗೆ. ಮಂಗನ್ನ ನೋಡ್ತಾ ಕೂತವ ಬೆಕ್ಕಳೆರಡು. ಒಬ್ಬಟ್ಟ ತಿನ್ಕೊಂಡು ಬಾಯಿಗೆ ಒರೆಸ್ಕೊಂಡು ಪುನಃ ಮರದ ಮ್ಯಾಕೆ ಹೋಗೋದ್ಕ ಕೂತ್ಕೊಂಡ. ಬೆಕ್ಕಗಳಿಗೆ ಒಬ್ಬಟ್ಟಿಲ್ಲ,
ಕೋತಿಗೆ ಒಬ್ಬಟ್ಟು ಸಿಕ್ತು. ನೋಡಿ ಇದರಿಂದ ಏನು ತಿಳಿತದೆ ಮಕ್ಕಳೇ? ಇಬ್ಬರ ಜಗಳ ಮೂರವನಿಗೆ ಲಾಭ. ಅದಕ್ಕೇ ಹೇಳೋದು, ಬಂದಷ್ಟನ್ನು ಸಮಾಧಾನವಾಗಿ ತಿನ್ಕೊಂಡು ಇದ್ದಿದ್ರೆ ಇಬ್ಬರಿಗೂ ತೃಪ್ತಿ. ಇಬ್ಬರು ಕಚ್ಚಾಟ ಕೆರಿಕಂದ್ರು, ಕರಿಯ ಮತ್ತು ಬೆಳೆಯ ಮಂಗ ಬಂದು ತೀರ್ಮಾನ ಮಾಡ್ತೆ ಅಂತೇಳಿ ಒಬ್ಬಟ್ಟು ತಿನ್ಕೊಂಡು ಮರದ ಬೇಕು ಹೋಗೋದಕ್ಕೆ ಕೂತ್ಕೋತು. ಸರಿನಾ? ಓಕೆ ಬಾಯ್. ಮತ್ತು ಇದು ಚಿಕ್ಕ ಕಥೆ ಆದ್ರಿಂದ ಇನ್ನೊಂದು ಕಥೆ ಹೇಳ್ತೀನಿ, ಅದೂ ಸಣ್ಣ ಕಥೆನೇ. ಒಂದು ಊರಿನಲ್ಲಿ ಒಬ್ಬ ದರ್ಜಿ ಕೆಲಸವನು ಇದ್ದ. ಅವನ ಹೆಸರು ದಾಮು. ಅವನು ತುಂಬ ಒಳ್ಳೆಯವನು, ಯಾರೂ ನಿಷ್ಠೂರ ಮಾಡ್ಕೊಂಡವನಲ್ಲ, ಬಂದವನೆಲ್ಲ ಬಾಯಿ ತುಂಬ ಮಾತನಾಡಿಸ್ತಿದ್ದವನು ದಾಮು. ಅವನಿಗೆ ಒಬ್ಬ ಭೀಮೋನ ಮಗನಿದ್ದ. ಅವನ ಗುಣ ಅಷ್ಟಕ್ಕಷ್ಟೇ, ತಂದೆ ಗುಣ ಬರಲಿಲ್ಲ. ಮಾವನು ಸ್ವಲ್ಪ ತರಲೆ ಬಡ್ಡಿ ಮಗ. ಸರಿ, ದರ್ಜೆ ಕೆಲಸದಲ್ಲಿ, ಅಪ್ಪನ ಕೆಲಸದಲ್ಲಿ ಇವನು ಭೀಮು ಸಪೋರ್ಟ್ ಮಾಡ್ಕೊಂಡು ಇದ್ದ. ಆಗ ದಾಮು ಗಣೇಶ ಬರಲಿಲ್ವಲ್ಲ ಅಂತ ಕಾಯ್ತಾ ಇದ್ದಾನೆ. ಆಗ ಭೀಮು ಹೇಳಿದ್ದು, ಗಣೇಶನವರು ಯಾರು ಬಟ್ಟೆ ಕೊಟ್ಟಿಲ್ವಲ್ಲಪ್ಪ, ಯಾರು ಗಣೇಶ, ಯಾರು ಯಾವುದೇ ಬಟ್ಟೆ ಕೊಟ್ಟಿಲ್ಲ ಅವನು ಅಂತ ಕೇಳಿದ. ಅವನಲ್ಲಪ್ಪ ಗಣೇಶ, ಡೈಲಿ ಬಂದು ಬಾಳೆಹಣ್ಣು ತಿನ್ಕೊಂಡಿದ್ದಾನಲ್ಲ ಅವನು ಗಣೇಶ, ಈಗ ಬರ್ತಾ ಇದ್ದಾನೆ ಗಣೇಶ ಅಂದ್ಬಿಟ್ಟು ಹೇಳಿ ದಾಮು ಭಾಳ ಖುಷಿಯಾದ. ಭೀಮನಿಗೆ ಹೊಟ್ಟೆ ಉರಿ. ಬಾಳೆಹಣ್ಣ ನಾನು ತಿನ್ನಮ್ಮ ಅಂತ ಇದ್ದಿ, ನಮ್ಮಪ್ಪ ಗಣೇಶನ ಕೊಟ್ಬಿಟ್ಟಲ್ಲ ಸರಿನಾ, ಎಲ್ಲ ಬಾಳೆಹಣ್ಣು ಕೊಟ್ಬಿಟ್ಟಲ್ಲ ಸರಿನಾ, ಒಂದಾದರೂ ಮಡಬಾರ್ದ ನನಗೆ ಅಂದ್ಬಿಟ್ಟು ಕಣ್ಣು ಕೆಂಪಾಯಿತು, ಹೊಟ್ಟೆ ಉರ್ಕೊಂಡ ಕೂತ್ಕೊಂಡ. ಸರಿ, ಭೀಮನಿಗೆ ಇಲ್ಲೇ ಇರು, ಬರ್ತೀನಿ ಸ್ವಲ್ಪ ಹೊರಗಡೆ ಕೆಲಸ ಅದ ಅಂದ್ಬಿಟ್ಟು ಹೇಳಿ ಟೈಲರ್ ಅಂಗಡಿ ಜವಾಬ್ದಾರಿನ ವಹಿಸ್ಬಿಟ್ಟು ಇವನು ದಾಮು ಹೊರಗಡೆ ಹೋದ. ಆ ಟೈಮ್ಗೆ ಒಬ್ಬ ಅಜ್ಜಿ ಬಂದ್ಲು. ಏನಪ್ಪ ನನ್ನ ಜಾಕೆಟ ಹೊಲ್ದಾಯ್ತಾ ಅಂತ. ಇನ್ನೂ ಹೊಲ್ದಿಲ್ಲಮ್ಮ, ರಾಖಿನೂ ಹೊಲ್ದಿಲ್ಲ, ಜಾಕೆಟ್ನೂ ಹೊಲ್ದಿಲ್ಲ ಅಂದ್ಬಿಟ್ಟು ತರಲೆ ಮಾತಾಡ್ದ. ಅಯ್ಯೋ ನಾನು ಮದುವೆಗೆ ಹೋಗಬೇಕಪ್ಪ, ಜಾಕೆಟ್ ಇಲ್ಲದೆ ನಾನು ಹೆಂಗೆ ಹೋಗಲಿ, ಹೊಲ್ದು ಕೊಡು ಅರ್ಜೆಂಟು ಅಂತ ಕೇಳ್ದ. ಅಪ್ಪ ಇಲ್ಲ, ಅರ್ಜೆಂಟು ಹೊಲಿಯೋಕ್ಕಾಗಲ್ಲ, ಈಗ ಪೊಲೀಸ್ನವ್ರಿಗೆ ಬಟ್ಟೆ ಹೊಲಿಬೇಕು, ಅವ್ರಿಗೆ ಬಟ್ಟೆ ಹೊಲಿದು ಕೊಡದಿದ್ರೆ ನನ್ನ ಮೈಯ ಬೆಚ್ಚ ಮಾಡಿಬಿಡ್ತಾರೆ, ಪೊಲೀಸರು ಅವ್ರ ಬುದ್ಧಿ ತೋರಿಸ್ಬಿಡ್ತಾರೆ, ಹಾಗಾಗಿ ನಿನ್ನ ಜಾಕೆಟ್ನ ಈಗ ಹೊಲಿಯೋದಿಲ್ಲ, ಹೊಲಿಯೋಕ್ಕಾಗೋದೇ ಇಲ್ಲ ಅಂತ ಹೇಳ್ದ. ಆಗ ಇಲ್ಲಪ್ಪ ನನಗೆ ಹೊಲ್ದುಕೊಡು, ನಾನು ಮದುವೆಗೆ ಹೋಗಬೇಕು, ನನಗೆ ಜಾಕೆಟ್ ಮದುವೆಗೆ ಹೋಗಬೇಕು ಅಂತ ತಾನೇ ಹೇಳಿದ್ದು, ಹಾಗಾಗಿ ನೀನು ನನಗೆ ಜಾಕೆಟ್ ಬೇಕೇ ಬೇಕು, ಹೊಲ್ದುಕೊಡು ಅಂತ ಆಟ ಮಾಡ್ತಾ ಕೂತ್ಕೊಂಡ. ಅಷ್ಟೊತ್ತಿಗೆ ಗಣೇಶ ಪುನಃ ಬಂದ್ಬಿಟ್ಟು ಅನ್ನುತ್ತ ಬಾಳೆಹಣ್ಣಿಗೆ. ಗಣೇಶ ಯಾರು? ಆನೆ. ಇವನಿಗೆ ಹೊಟ್ಟೆ ಉರಿ. ಆವತ್ತು ಒಂದು ಚುಪ್ಪ ಬಾಳೆಹಣ್ಣು ತಿನ್ಕೊಂಡು ಹೋದ, ಇವತ್ತು ಬೇರೆ ಬಂದ್ಬಿಟ್ಟವನೇಮ್ಮ, ನನಗೆ ತಿನ್ನೋ ಗಣ್ಣಿಲ್ಲ, ಇವನು ಕೊಡಬೇಕು. ಗಣೇಶ ಒಳ್ಳೆ ಮಾತಲ್ಲಿ ಹೋದ್ರೆ ಸರಿ, ಹೋಗು ಅಪ್ಪ ಇಲ್ಲ, ಹೋಗು ಅಪ್ಪ ಬಂದ ಮೇಲೆ ಬಾ ಅಂತ ಹೇಳ್ತಾವನೆ. ಗಣೇಶ ಜಪ್ಪ ಇದ್ರು ಜಗ್ಗಿಲ್ಲ, ಅಂತ ಅಂಗಡಿ ಮುಂದೆ ಸ್ಟ್ರೈಕ್ ಮಾಡ್ತಾ ಕೂತ್ಕೊಂಡ. ಆಗ ಭೀಮನಿಗೆ ಕೋಪ ಬಂತು. ನೀನು ಎಷ್ಟು ಹೇಳೋರು ಕೇಳಲ್ಲ ತಾನೆ, ನೀನು ಮಾಡ್ಕೊಡ್ತೀನಿ ತಾಡು ಅಂಥೇಳಿ ಸೂಜಿ ತಗೊಂಡು ಚುಚ್ತೀನಿ ಅಂದ್ಬಿಟ್ಟು ಚುಚ್ಚೋಕೋದ. ಆಗ ಅಜ್ಜಿ, ಬೇಡಪ್ಪ ತೊಂದರೆ ಕೊಡಬೇಡ ಗಣೇಶನಿಗೆ, ಭಾಳ ಒಳ್ಳೆ ಗಣೇಶ ಅವನು ಅಂತಂದ. ಮುದುಕಿ ಕೂತ್ಕೋ ಸುಮ್ಮನೆ, ನಿನಗೇನು ಗೊತ್ತು, ಅವನ ಗಲಾಟೆಗೆ ನಾನು ಬಗ್ಗೋದಿಲ್ಲ, ಜಗ್ಗೋದಿಲ್ಲ ಆಯಿತಾ,
ಗಣೇಶನ ಯಾವ ಥರ ಓಡಿಸ್ಬೇಕು ಅಂತ ನನಗೆ ಗೊತ್ತು. ನೀನು ಬಾಯಿ ಮುಚ್ಕೊಂಡು ಕೂತ್ಕೊ ಮುದುಕೆ ಅಂದ್ಬಿಟ್ಟು ಹೇಳಿ ಮುದುಕೆನ ಕುಣಿಸ್ಬಿಟ್ಟು ಚೂಜಿ ತಗೊಂಡು ಸೊಂಡ್ಲ ಇದೆಯಲ್ಲ ಸೊಂಡ್ಲಾಗೆ ಹಾಕೊಂಡು ಚುಚ್ಚುಬಿಟ್ಟ. ಹಾನೇ ಬಾಯಿ ಬೆಳಕಲ್ಲಿ ಹಾರ್ಬಿಡ್ತು, ಹೊಂಟಾಯ್ತು. ಆಗ ಭಾಳ ಕಷ್ಟದಿಂದ ಹೋಯ್ತು. ಆನೆ ಚುಚ್ಚಿಬಿಟ್ಟಲ್ಲ, ಹೊಂಟಾಯ್ತು. ಆಗ ಭೀಮೋನವನು ಟೀ ಕುಡ್ಕೊಬತ್ತೀನಿ ಇಲ್ಲೇರು ಅಜ್ಜಿಗೆ ಮುದುಕಿಗೆ ಜಾಕೆಟ್ ಅಲ್ದೇನ ಪಾಲ್ತಿಲ್ಲಲ್ಲ, ಆ ಅಜ್ಜಿನ ಕುಣಿಸ್ಬಿಟ್ಟು ತಾನು ಟೀ ಕುಡ್ಕೊಬತ್ತೀನಿ ಬಿಟ್ಟು ಹೊರಗಡೆ ಹೋಯ್ತವನೆ. ಇವಳು ಹೊರಗಡೆ ಕಳಿಸ್ತಾ ಇಲ್ಲ, ನನ್ನ ಜಾಕೆಟ್ ಹೊಲ್ದ್ಬಿಟ್ಟು ನಂತರ ಇನ್ನು ಹೋಗು ಅಂತ. ಅಷ್ಟೊತ್ತಿಗೆ ಪುನಃ ಆನೆ ಮತ್ತೊಂದು ಸರಿ ಬಂತು. ಯಾರೋ ದಾಮು ನುಡಿಕ ಬಂತು. ಬಾಳೆಹಣ್ಣು ಕೊಡ್ತಿದ್ದಲ್ಲ ದಾಮು ಬಾಳೆಹಣ್ಣು ಕೊಡ್ತಾನೆ. ಭೀಮು ನನ್ನ ಸೊಂಡಿಗೆ ಚುಚ್ಚಿಬಿಟ್ಟ, ಇದನ್ನು ಕಂಪ್ಲೇಂಟ್ ಮಾಡ್ತೀನಿ ಅಂತೇಳಿ ಪುನಃ ಗಣೇಶ ಬಂದವನೇ ಏನು ಅಂಗಡಿ ಮುಂದೆ ಭಾಳ ಗಲಾಟೆ ಮಾಡ್ತಾವನೆ. ಟೇಬಲ್ ಉಳಿಸೋದು, ಅದು ಮಾಡೋದು, ಇದು ಮಾಡೋದು, ಯಾವುದು ಟೈಲರ್ ಮಿಷನ್ ಹೇಳೋದು, ಹಿಂಗೆಲ್ಲ ಮಾಡ್ತಾಯಿದ್ದಾನೆ. ಭೀಮನಿಗೆ ಪುನಃ ಸಿಟ್ಟದ್ಬಿಡ್ತು. ನಿನಗೆ ಎಷ್ಟು ಹೇಳೋರು ಕೇಳೋಲ್ಲ, ನೆನ್ನೆ ಚುಚ್ಚಿದ್ದಲ್ಲ, ಅದು ಸಾಕಾಗಿಲ್ಲ ನಿನಗೆ ಅಂದ್ಬಿಟ್ಟು ಈಗೋ ನಾನು ಚುಚ್ತೀನಿ ಅಂದ್ಬಿಟ್ಟು ಚುಚ್ಚಾಕೋದ. ಅಷ್ಟೊತ್ತಿಗೆ ದಾಮು ಬಂದವನೇ, ಗಣೇಶ ನೀನು ಗಲಾಟೆ ಮಾಡಬೇಡ, ನಿನಗೆ ಒಳ್ಳೊಳ್ಳೆ ಹಣ್ಣುಗಳು ತರಬೇಕಾದ್ರೆ ಟೈಮ್ ಆಗೋಯ್ತು, ಅದಕ್ಕೆ ಯಾಕೆ ನಿನಗೆ ಇಷ್ಟು ಸಿಟ್ಟು, ನೀನು ಹಣ್ಣು ತಿನ್ಕೊಂಡು ಖಾಲಿ ಮಾಡು, ಒಳ್ಳೆ ಗಣೇಶ ಅಲ್ಲ ನೀನು ಅಂದ್ಬಿಟ್ಟು ಹೇಳಿ ಭಾಳ ಒಳ್ಳೆ ಮಾತಿಂದ ಹಣ್ಣುಗಳನ್ನ ಕೊಟ್ಟ. ಹಣ್ಣುಗಳನ್ನ ತಿನ್ಕೊಂಡು ಅದು ತನ್ನ ವಾಸಸ್ಥಳಕ್ಕೆ ಹೋಯಿತು. ಅಜ್ಜಿಗೆ ಜಾಕೆಟ ಕೊಡಲಿಲ್ಲ ಆವತ್ತು, ಅಜ್ಜಿ ಮದುವೆಗೆ ಹೋಗಲಿಲ್ಲ. ಅಜ್ಜಿ ಯಾಕೆ ನಾವು ಎಲ್ಲೂ ಹೋಗಲಿಲ್ಲ, ನಾವು ನಮ್ಮ ಮನೇಲೇ ಕೂತಿದ್ದೀವಿ. ಅವರು ಅಂಗಡಿ ಮನೆಯಲ್ಲಿ ಕೂತಾರೆ, ಟೈಲರ್ ಅಂಗಡಿಲಿ, ನಾವು ನಮ್ಮ ಮನೆ ಒಳಗಡೆ ಕೂತಿದ್ದೀವಿ. ಸಣ್ಣ ಸಣ್ಣ ಕಥೆಗಳು, ಮನೋರಂಜನಾ ಕಾರ್ಯಕ್ರಮಗಳು ಮುಗೀತು. ಸ್ನೇಹಿತರೆ ನಮಸ್ಕಾರ. ನಾಳೆ ದೊಡ್ಡ ವಿಡಿಯೋದೊಂದಿಗೆ ಭೇಟಿ ಆಗ್ತೀನಿ, ಒಳ್ಳೆಯ ಕಥೆಯೊಂದಿಗೆ ಬರ್ತೀನಿ. ಅಲ್ಲಿವರೆಗೆ ಒಂದು ಸ್ವಲ್ಪ ತಾಳ್ಮೆಯಿಂದ ಇರಿ ಅಂತ ಕೇಳ್ಕೊಂಡು ರಿಕ್ವೆಸ್ಟ್ ಮಾಡ್ಕೊತೀನಿ. ಈ ಕಥೆಗಳು ನೋಡಿದ್ರಲ್ಲ, ಒಂದು ಲೈಕ್ ಒಂದು ಕಮೆಂಟ್ ಕೊಟ್ಟರೆ ನನಗೆ ಸಪೋರ್ಟಿಂಗ್ ಆಗುತ್ತೆ. ಒಂದು ಸ್ವಲ್ಪ ಲೈಕು ಕಮೆಂಟ್ ಹಾಕಿ, ಸರಿನಾ? ಸರಿ ಸ್ನೇಹಿತರೆ ನಮಸ್ಕಾರ, ಬರ್ತೀನಿ. ಮತ್ತೆ ಸಿಗೋಣ ಮುಂದಿನ ಕಥೆಯೊಂದಿಗೆ. ಅಲ್ಲಿವರೆಗೆ ನಮಸ್ಕಾರಗಳು, ಆಶೀರ್ವಾದಗಳು, ಬಾಯ್.